ಈ ಬಾರಿ ರಾಜ್ಯಕ್ಕೆ ಮುಂಗಾರು ಕೈಕೊಟ್ಟಿದೆ. ಬರ ಆವರಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಡ್ಯಾಂನಲ್ಲಿರುವಂತಹ ನೀರನ್ನು ಕುಡಿಯೋದಕ್ಕಷ್ಟೇ ಬಳಸಬೇಕು, ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಕೊಟ್ಟಂತಹ ಆದೇಶ ಇದೆಯಲ್ಲ, ಇದು ಕನ್ನಡಿಗರನ್ನ ಕುದಿಯುವ ರೀತಿಯಲ್ಲಿ ಮಾಡಿದೆ. ಕನ್ನಡಿಗರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ಆ ಆದೇಶ ಏನು, ಅದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳಾದರೂ ಏನು, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕಾವೇರಿ ಕೊಳ್ಳದ ಜನರಿಗೆ ಮತ್ತೊಂದು ಬರಸಿಡಿಲು. ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡಲು ಸೂಚನೆ. ಕರ್ನಾಟಕದಿಂದ ನಿತ್ಯ 3500 ಕ್ಯೂಸೆಕ್ ನೀರು. ಕರ್ನಾಟಕ ಈ ಬಾರಿ ಭೀಕರ ಬರ ಎದುರಿಸುತ್ತಿದೆ. ಅಲ್ಲಲ್ಲಿ ಮಳೆಯಾಗುತ್ತಿದ್ರೂ ಬಹುತೇಕ ಕಡೆ ಬರಸಿಡಿಲು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಕೊರತೆಯಿಂದಾಗಿ ಬರದ ಪರಿಸ್ಥಿತಿ ಇದೆ. ಜಲಾಶಯಗಳು ನಿಧಾನಕ್ಕೆ ಖಾಲಿಯಾಗ್ತಿದೆ. ಭವಿಷ್ಯದಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗುವ ಆತಂಕವೂ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಕರ್ನಾಟಕಕ್ಕೆ ಗಾಯದ ಮೇಲೆ ಬರೆ ಎಳೆದಿದೆ. ತಮಿಳುನಾಡಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಹರಿಸಲು ಶಿಫಾರಸು ಮಾಡಿದೆ. 15 ದಿನ ನೀರು ಹರಿಸಿದ್ರೆ ತಮಿಳುನಾಡಿಗೆ ಕರ್ನಾಟಕ 4.5 ಟಿಎಂಸಿ ನೀರು ಹರಿಸಬೇಕಾಗುತ್ತೆ. ಇದು ಕಾವೇರಿ ಕೊಳ್ಳದ ರೈತರು ಮತ್ತು ಜನರಿಗೆ ಭಾರೀ ನೀರಿನ ಸಮಸ್ಯೆ ತಂದೊಡ್ಡಲಿದೆ. ಇನ್ನು ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಈ ನಿರ್ಧಾರವನ್ನ ನಾವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಶ್ನಿಸಬಹುದು. ನಾನು ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ. ಅಲ್ಲದೆ ನೀರಿನ ಕೊರತೆ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಇಂದು ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಕಾವೇರಿ ಜಲಾನಯನ ಪ್ರದೇಶದ ನೀರಾವರಿ ಅಧಿಕಾರಿಗಳ ತುರ್ತು ಸಭೆ ಕರೆದಿದ್ದಾರೆ. ನಮ್ಮಲ್ಲಿ ನೀರಿನ ಅಭಾವ ಸಾಕಷ್ಟಿದೆ. ನೋಡೋಣ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾನಿಟರಿಂಗ್ ಅಥಾರಿಟಿ ಇದೆಯಲ್ಲ, ಅದಕ್ಕೆ ಅಪೀಲ್ ಹೋಗ್ಬೋದು. ಯಾಕೆಂದರೆ ನಮಗೆ ವರ್ಷ ಪೂರ್ತಿ ನಮಗೆ ಕುಡಿಯೋ ನೀರು ಬೇಕಲ್ಲ. ಮುಂದೆ ಮಳೆ ಬಂದರೆ ಪರವಾಗಿಲ್ಲ, ಮಳೆ ಬರದೇ ಇದ್ದರೆ ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ನಾವು ತೀರ್ಮಾನ ತಗೋಬೇಕು, ಬಿಡಬೇಕು ಬಿಡಬಾರ್ದು ಅಂತ. ಮೇಕೆದಾಟು ಬಗ್ಗೆ ಭಾಳ ಕ್ಲಾರಿಟಿ ಇದೆ. ಅದರಿಂದ ಮೇಕೆದಾಟು ನಮ್ಮ ಪ್ರಾಜೆಕ್ಟು ಆದಷ್ಟು ಬೇಗ ಅನುಮತಿ ಸಿಗುತ್ತೆ. ನಮ್ಮ ಹತ್ರನೇ ನೀರಿಲ್ಲ. ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟರೋ ಗೊತ್ತಿಲ್ಲ. ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುನಾಳಾರ್ಗೆ ಹೋಗಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತಂತ ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು ಬಂಗಾಳ ಕೊಲ್ಲಿ, ಅಷ್ಟು ನೀರು ಹೋಗ್ತಾ ಇದೆ. ಈ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ ಅಂದರೆ CWRC ನಿರ್ಧಾರವೇ ಅಂತಿಮವಲ್ಲ. ಶಿಫಾರಸು ಬಗ್ಗೆ CWMAಗೆ ಮೇಲ್ಮನವಿ ಸಲ್ಲಿಕೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ CWRC ನಿರ್ಧಾರವೇ ಅಂತಿಮವಲ್ಲ. CWRC ಶಿಫಾರಸು ಬಗ್ಗೆ CWMAಗೆ ಮೇಲ್ಮನವಿ ಸಲ್ಲಿಕೆ ಮಾಡಲು ಕರ್ನಾಟಕಕ್ಕೆ ಅವಕಾಶವಿದೆ. ಸದ್ಯದ ಪರಿಸ್ಥಿತಿ ಮನವರಿಕೆ ಮೂಲಕ ನೀರು ಹರಿಸುವ ನಿರ್ಧಾರವನ್ನ ಪ್ರಶ್ನೆ ಮಾಡಬಹುದು. ಒಂದ್ ವೇಳೆ CWMA ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ನೀರು ಹರಿಸಿ ಅಂದ್ರೆ ಕರ್ನಾಟಕಕ್ಕಿಲ್ಲ ಬೇರೆ ದಾರಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದಿರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿ ಇದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿರುತ್ತೋ, ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ. ಮುಂಚೆ ಇದ್ದ ಅಡೆತಡೆಯೂ ಈಗ ನಿಮಗೆ ಮೇಕೆದಾಟು ವಿಷಯದಲ್ಲಿ ನಿವಾರಣೆ ಆಗಿದೆ. ಭಾರತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ನಿಮ್ಮ ಸರ್ಕಾರ ಬಂತು, ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಡ್ಯಾಮ್ಗಳು ಬರಿದಾಗಿದೆ. ಈಗಾಗಲೇ ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಮಾತ್ರ ಅಂತೇಳಿ ಎಲ್ಲ ಕಡೆ ಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ. ಈಗಾಗಲೇ ಬೆಂಗಳೂರಲ್ಲಿ 4 ದಿನಕ್ಕೆ ಒಂದ್ಸರಿ ನೀರು. ಬೆಂಗಳೂರು ಜನತೆಗೆ, ಮೈಸೂರು ಮಂಡ್ಯ ಜನತೆಗೆ ಒಂಥರ ಬರಸಿಡಿಲಿದು. ನಮಗೆ ಅನ್ನ ಸಾಂಬಾರು ಊಟ, ಪಕ್ಕದ ತಮಿಳುನಾಡಿಗೆ ಮೃಷ್ಟಾನ್ನ ಭೋಜನ. ಈ ಬೆಳವಣಿಗೆ ಆಗಿರೋದಕ್ಕೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ. ರಾಜ್ಯದ ಜನರ ಬದುಕಿನ ಪ್ರಶ್ನೆ, ಆ ಬದುಕಿನ ಜೊತೆ ಚೆಲ್ಲಾಟ ಆಡುವಂತ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನ ಬಿಡಬೇಕು. ಕೂಡಲೇ ಸರ್ವಪಕ್ಷದ ಸಭೆಯನ್ನ ಕರಿಬೇಕು.
ಈ ಮಧ್ಯೆ ಮೇಕೆದಾಟು ನಿರ್ಮಾಣ ಕಾರ್ಯ ನಡೆಸಲು ಕೆಳ ರಾಜ್ಯಗಳ ಅಪ್ಪಣೆ ಬೇಕಿಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಉತ್ತರ ನೀಡಿದ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಪತ್ರ ಬರೆದಿದ್ದಾರೆ. ಕೇಂದ್ರದ ನಿಲುವಿಗೆ ಆಕ್ಷೇಪಿಸಿ ಕೆಳ ಹರಿವು ರಾಜ್ಯಗಳ ನೀರಿನ ಪ್ರಮಾಣ ಹಾಗೂ ನಿಯಂತ್ರಿತ ಹರಿವಿನ ಹಕ್ಕುಗಳನ್ನು ಸಂಪೂರ್ಣವಾಗಿ ರಕ್ಷಿಸಬೇಕು. ಯೋಜನೆ ಕುರಿತು ಯಾವುದೇ ಮುಂದಿನ ನಿರ್ಧಾರ ಕೈಗೊಳ್ಳುವ ಮುನ್ನ ಸಮಗ್ರ ತಾಂತ್ರಿಕ ಮತ್ತು ಕಾನೂನು ಪರಿಶೀಲನೆ ನಡೆಸಿ ಕೆಳ ಹರಿವು ರಾಜ್ಯಗಳ ಎಲ್ಲ ಆಕ್ಷೇಪಣೆಗಳನ್ನು ಪರಿಗಣಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಆಗಸ್ಟ್ 3 ಸಿಎಂ ವಿಜಯ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ಡಿಕೆ ಶಿವಕುಮಾರ್ ಜೊತೆ ಸಭೆ ನಡೆಸಲಿದ್ದಾರೆ. ಕಾವೇರಿ ಕಣಿವೆಯ ಪ್ರಮುಖ ಡ್ಯಾಂಗಳಲ್ಲಿ ನೀರಿಲ್ಲ. ಸ್ಟೋರೇಜ್ ಹಂತ ತಲುಪಿರುವ ಡ್ಯಾಂಗಳು. ಬರ, ನೀರಿನ ಕೊರತೆಯಂತಹ ಸಮಯದಲ್ಲಿ ಮೇಕೆದಾಟು ವಿಚಾರ ಹಾಗೂ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಹೆಚ್ಚಿದ್ದು ಇದು ಇನ್ನಷ್ಟು ತೀವ್ರವಾಗುವ ಸಾಧ್ಯತೆಗಳಿವೆ. ಇದರ ನಡುವೆ ಕಾವೇರಿ ಕಣಿವೆಯ ಪ್ರಮುಖ 4 ಜಲಾಶಯಗಳಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಕೊಂಚ ಕಡಿಮೆಯೇ ನೀರಿದೆ. ಕೃಷ್ಣರಾಜಸಾಗರ, ಕಬಿನಿ, ಹೇಮಾವತಿ ಹಾಗೂ ಹಾರಂಗಿ ಜಲಾಶಯಗಳಲ್ಲಿ ಸದ್ಯ 55% ಮಾತ್ರ ನೀರು ಸಂಗ್ರಹವಿದೆ. ಕಳೆದ ವರ್ಷ 95% ನೀರು 4 ಜಲಾಶಯಗಳಲ್ಲಿ ಇತ್ತು. ಈ ಬಾರಿ ಕೇರಳ ಮಾತ್ರವಲ್ಲದೆ ಕೊಡಗಿನಲ್ಲೂ ಹೆಚ್ಚಿನ ಮಳೆಯಾಗದೆ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬಂದಿಲ್ಲ. ಹಾರಂಗಿ ಹೊರತುಪಡಿಸಿದರೆ 3 ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯೇ ಇದೆ. ಇನ್ನು ಯಾವ್ಯಾವ ಡ್ಯಾಂಗಳಲ್ಲಿ ಎಷ್ಟು ನೀರಿದೆ ಅಂತ ನೋಡೋದಾದ್ರೆ, ಕಾವೇರಿ ಕೊಳ್ಳದ ಅಣೆಕಟ್ಟು ಸ್ಥಿತಿಗತಿ. ಕೆಆರ್ಎಸ್ ಅಣೆಕಟ್ಟು 49.45 ಟಿಎಂಸಿ ಸಾಮರ್ಥ್ಯ, ಸದ್ಯ 17 ಟಿಎಂಸಿ ನೀರು, 5 ಟಿಎಂಸಿ ಡೆಡ್ ಸ್ಟೋರೇಜ್, ಬಳಕೆಗೆ ಸಿಗುವ ನೀರು 11 ಟಿಎಂಸಿ. ಕಬಿನಿ ಜಲಾಶಯ 19.52 ಟಿಎಂಸಿ ಸಾಮರ್ಥ್ಯ, ಸದ್ಯ 14.42 ಟಿಎಂಸಿ ನೀರು, 5 ಟಿಎಂಸಿ ಡೆಡ್ ಸ್ಟೋರೇಜ್, ಬಳಕೆಗೆ ಸಿಗುವ ನೀರು 8 ಟಿಎಂಸಿ. ಹಾರಂಗಿ ಡ್ಯಾಂ 8.5 ಟಿಎಂಸಿ ಸಾಮರ್ಥ್ಯ, ಸದ್ಯ 8.4 ಟಿಎಂಸಿ ನೀರು, 1 ಟಿಎಂಸಿ ಡೆಡ್ ಸ್ಟೋರೇಜ್, ಬಳಕೆಗೆ ಸಿಗುವುದು 6.5 ಟಿಎಂಸಿ. ಹೇಮಾವತಿ ಡ್ಯಾಂ 37.10 ಟಿಎಂಸಿ ಸಾಮರ್ಥ್ಯ, ಸದ್ಯ 23 ಟಿಎಂಸಿ ನೀರು, 5 ಟಿಎಂಸಿ ಡೆಡ್ ಸ್ಟೋರೇಜ್, 17 ಟಿಎಂಸಿ ನೀರು ಬಳಕೆಗೆ. ಬರಗಾಲ ಅಂತ ಮೊದಲೇ ಕರ್ನಾಟಕದ ರೈತರು ಕಂಗಾಲಾಗಿದ್ದಾರೆ. ಸಿಎಂ ಡಿಕೆಶಿ ಕೂಡ ಕುಡಿಯೋದಕ್ಕೆ ಮಾತ್ರ ನೀರು ಬಳಸುವಂತೆ ಪದೇ ಪದೇ ಮನವಿ ಮಾಡಿಕೊಳ್ತಿದ್ದಾರೆ. ಈ ಮಧ್ಯೆ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಸಭೆ ನಡೆಸಲು ವಿಧಾನಸೌಧದಲ್ಲಿ ತಯಾರಿ ನಡೆದಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಖ್ಯಾತೆ ತೆಗೆಯುವ ತಮಿಳುನಾಡು ಜೊತೆಗೆ ಅದ್ಯಾವ ರೀತಿ ಸಮಸ್ಯೆಗೆ ಮದ್ದು ಅರಿಯುತ್ತಾರೋ, ಸಮಸ್ಯೆಗೆ ಅದೆಂಥ ಪರಿಹಾರ ಕಂಡುಕೊಳ್ತಾರೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.